ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಪರಿಶುದ್ಧವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ದಿನ ದಿನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವೆಲ್ಲರೂ ದೇವರ ಒಂದು ಅಪಾರದ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸಿ ನಾವೆಲ್ಲರೂ ಕ್ಷೇಮವಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಬಹಳವಾಗಿ ತನ್ನ ಕೃಪೆಯನ್ನು ತೋರಿಸುವುದರ ಮೂಲಕ ನಮಗೆ ಈ ಸಮಯವನ್ನು ಒದಗಿಸಿಕೊಟ್ಟಿರುವಾಗ, ತನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸ್ತಾ ಇರುವಾಗ, ಆತನ ಜೀವಳ ಮಾತುಗಳ ಮೂಲಕ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ಆಮೇನ್. ಹೌದು ಪ್ರಿಯರೇ, ನಾವು ಉಳಿದಿರುವುದು ಆತನ ಒಂದು ಕರುಣೆಯಿಂದ ಮಾತ್ರವೇ, ನಮ್ಮ ಮೇಲೆ ತೋರ್ತಿರುವಂಥ ಅಪಾರವಾದ ಪ್ರೀತಿಯಿಂದ ಮಾತ್ರವೇ. ಯಾವುದಕ್ಕೂ ಬಾರದಂಥ ನಮ್ಮನ್ನು, ಅಲ್ಪರಾಗಿರುವಂಥ ನನ್ನನ್ನಾಗಲಿ ನಮ್ಮನ್ನಾಗಲಿ ದೇವರು ಕರುಣಿಸಿದ್ದಾರೆ, ಕೃಪೆ ತೋರಿಸಿದ್ದಾರೆ. ನಮ್ಮಿಂದ ನಾವೇ ನಮ್ಮ ಒಂದು ಬಲದಿಂದಲೋ, ನಮ್ಮ ಒಂದು ಟ್ಯಾಲೆಂಟಿಂದಲೋ, ನಮಗಿರುವಂಥದ್ರಿಂದಲೋ ನಾವು ಬದುಕ್ತಾ ಇಲ್ಲ. ಅನೇಕರು ಅಂದುಕೊಳ್ತಾ ಇದ್ದಾರೆ, ನಾನು ದುಡಿತಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ, ನಾನು ಮಾಡ್ತಿರುವಂಥ ಒಳ್ಳೆ ಕಾರ್ಯಗಳು, ಪುಣ್ಯ ಕಾರ್ಯಗಳಿಂದ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿ. ಪುಣ್ಯ ಕಾರ್ಯಗಳಿಂದಲೋ ನಮ್ಮಲ್ಲಿರುವಂಥ ಜ್ಞಾನದಿಂದಲೋ ಅಲ್ಲ ಪ್ರಿಯರೇ ನಾವು ಬದುಕ್ತಾ ಇರೋದು. ನಾವು ಉಳಿದಿರುವುದು ಆತನ ಕರುಣೆಗೆ, ಆತನ ಕೃಪಾವರಗಳು ನಿಂತು ಹೋಗವು. ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡಂಥ ದೇವರು, ತನ್ನ ಸಂಕಲ್ಪ ಮೇರೆಗೆ ಕರೆದುಕೊಂಡಂಥ ದೇವರು, ನಾವು ಆತನ ಪ್ರೀತಿಸುವ ಮೂಲಕ ಎಲ್ಲವನ್ನು ಅನುಕೂಲಪಡಿಸುವಂಥ ದೇವರು ನಮ್ಮನ್ನು ದಿನ ದಿನವನ್ನೂ ನಡೆಸ್ತಾ ಇದ್ದಾರೆ. ನೂತನ ಜೀವಿತವನ್ನು ಕೊಡ್ತಾ ಇದ್ದಾರೆ, ನೂತನ ದಿನಗಳನ್ನ ಕೊಡ್ತಾ ಇದ್ದಾರೆ, ಸಮಯವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಸಮಯ ಇದ್ರೂ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಆದರೆ ನಿನ್ನ ಪರಿಸ್ಥಿತಿ ಏನು? ದೇವರು ಕೊಟ್ಟಂಥ ಸಮಯವನ್ನು ದೇವರಿಗಾಗಿ ಉಪಯೋಗಿಸ್ತಾ ಇದ್ದೀವ? ಆತನು ಕೊಟ್ಟಂಥ ಕೃಪಾವರಗಳಿಂದ ನಮ್ಮ ದೇವಾದಿ ದೇವರನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೀವ? ನಿಜವಾಗಿಯೂ ನಮ್ಮಲ್ಲಿ ಆತನು ಕೊಟ್ಟಂಥ ಕೃಪಾವರ ಏನು ಎಂಬುದಾಗಿ ನಾವು ಅರಿತುಕೊಂಡಿದ್ದೀವ ಇದುವರೆಗೂ? ಗೊತ್ತಾ ನಿಮಗೆ ನಿಮ್ಮಲ್ಲಿರುವಂಥ ಕೃಪಾವರ ಏನು ಎಂಬುದಾಗಿ? ನಿಮ್ಮೊಳಗೆ ದೇವರು ಯಾವ ಕೃಪಾವರವನ್ನಿಟ್ಟು ನಿಮ್ಮ ಮೂಲಕ ದೇವರು ಮಹಿಮೆ ಹೊಂದಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ ಎಂಬುದಾಗಿ ನೀವು ಅರಿತುಕೊಂಡಿದ್ದೀರಾ? ಆ ಕೃಪಾವರದ ರೀತಿಯಾಗಿ ನೀವು ಅದಕ್ಕೆ ಪ್ರಯಾಸ ಪಡ್ತಾ ಇದ್ದೀರಾ? ಆಲೋಚನೆ ಮಾಡಿ ಪರೀಕ್ಷಿಸಿಕೊಳ್ಳೋಣ. ಯಾಕೆಂದರೆ ನಮ್ಮಲ್ಲಿ ಕೃಪಾವರಗಳನ್ನ ಇಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕೃಪಾವರ, ಒಬ್ಬರಿಗಾಗಿ ಅನೇಕರಿಗಾಗಿ ಭಾರ ಉಳ್ಳವರಾಗಿ ದೇವರಿಗೆ ಇಷ್ಟು ಸಮಯವನ್ನು ಕೊಟ್ಟು ಅನೇಕರಿಗೋಸ್ಕರವಾಗಿ ಭಾರದಿಂದ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ಶಕ್ತಿಯಿಂದ ದೇವರು ತುಂಬಿಸ್ತಾರೆ. ಹಾಡುಗಳ ಮೂಲಕ ಹಾಡಿ, ಬರವಣಿಗೆಗಳ ಮೂಲಕ ಬರೆದು ದೇವರ ನಾಮವನ್ನು ಘನಪಡಿಸಲಿಕ್ಕೆ ದೇವರು ಕೃಪಾವರವನ್ನು ಕೊಟ್ಟಿರ್ತಾರೆ. ಸತ್ಯವದನ್ನ ಓದುತ್ತಾ ಧ್ಯಾನಿಸುತ್ತಾ ಅದನ್ನು ಬೋಧಿಸುವ ಕೃಪಾವರನ ಕೆಲವರಿಗೆ ಕೊಟ್ಟಿರ್ತಾರೆ. ಇತ್ತೆ ಅನೇಕ ಕೃಪಾವರಗಳು ದೇವರು ತನ್ನ ಮಹಿಮೆಗಾಗಿ ನಮಗೆ ಒದಗಿಸಿಕೊಟ್ಟಿರ್ತಾರೆ. ನಮ್ಮೊಳಗಿನ ದೇವರಾತ್ಮನು ಆ ಕಾರ್ಯವನ್ನು ಮಾಡುವಂಥ ದೇವರು. ನಿಜವಾಗಿಯೂ ಆ ಕೃಪಾವರಗಳಿಂದ ನಾವು ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೀವ. ಯಾಕೆ ದೇವರು ದಿನ ದಿನವನ್ನು ಒದಗಿಸಿಕೊಡಬೇಕು? ನಾವು ಅಷ್ಟು ಭಾಗ್ಯವಂತರ? ನಾವು ಅಷ್ಟು ಒಳ್ಳೆಯವರ? ಆಲೋಚನೆ ಮಾಡೋಣ. ನಮ್ಮಲ್ಲಿ ಯಾವ ಒಳ್ಳೆತನವೂ ಇಲ್ಲ. ಆದರೆ ದೇವರು ತನ್ನ ಪ್ರೀತಿಯ ಮೂಲಕವಾಗಿ, ತನ್ನ ಕೃಪೆಯ ಮೂಲಕವಾಗಿ ನಮ್ಮನ್ನು ಬದುಕಿಸುತ್ತಾ ತನ್ನ ಒಂದು ಮಹಿಮೆಯ ರಾಜ್ಯದಲ್ಲಿ ನಾವಿರಬೇಕೆಂಬುದಾಗಿ ಆತನು ಈ ಲೋಕದಲ್ಲಿ ನಮ್ಮ ಮೂಲಕ ಮಹಿಮೆ ಹೊಂದಿ ಅನೇಕರು ನಶಿಸುತ್ತಿರುವಂಥ ಆತ್ಮಗಳನ್ನು ತನ್ನ ರಾಜ್ಯಕ್ಕೆ ನಾವು ನಡೆಸಬೇಕೆಂಬ ಉದ್ದೇಶದಿಂದ ನಮಗೆ ಸಮಯವನ್ನು ಕೊಡ್ತಾ, ದಿನ ದಿನವನ್ನು ಕೊಡ್ತಾ, ಆರೋಗ್ಯ ಕೊಡ್ತಾ, ಬಲ ಕೊಡ್ತಾ, ಕೃಪಾಬಲಗಳಿಂದ ನಮ್ಮನ್ನು ತುಂಬಿಸಿ ನಡೆಸ್ತಾ ಇದ್ದಾರೆ. ಆತನ ಚಿತ್ತಕ್ಕನುಗುಣವಾಗಿ ನಾವು ನಡೆದುಕೊಳ್ತಾ ಇದ್ದೀವ? ಒಂದು ಬಾರಿ ಆಲೋಚನೆ ಮಾಡೋಣ. ಇದುವರೆಗೂ ನಿಮ್ಮೊಳಗಿನ ದೇವರು ಒದಗಿಸಿಕೊಟ್ಟಂಥ ಕೃಪಾವರ ಇನ್ನೂ ನೀವು ಆಲೋಚನೆ ಮಾಡಿಲ್ಲ, ಇನ್ನೂ ಅರ್ಥಕೊಂಡಿಲ್ಲ ಅಂದರೆ ಪ್ರಾರ್ಥನೆ ಮಾಡಿ, ಅಪ್ಪ ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ನನ್ನ ಜೀವನದಲ್ಲಿ ನೀನು ಕೊಟ್ಟಂಥ ಕೃಪಾವರ ಏನು?
ನಾನು ತಿಳ್ಕೊಳ್ಬೇಕು. ಆ ಕೃಪಾವರದ ಮೂಲಕ ನಾನು ನಿನ್ನನ್ನು ಮಹಿಮೆ ಪಡಿಸಬೇಕು, ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲಬೇಕು, ಅನೇಕರು ನಿನ್ನ ಸನ್ನಿಧಾನಕ್ಕೆ ಕರೆತರಬೇಕು ಎಂಬುದಾಗಿ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ಖಂಡಿತವಾಗಿಯೂ ದೇವರು ಉತ್ತರವನ್ನು ಕೊಡ್ತಾರೆ. ಒಬ್ಬರಿಗೆ ಪ್ರವಾದಿಸುವಂಥದ್ದು, ಒಬ್ಬರಿಗೆ ಬೋಧಿಸುವಂಥದ್ದು, ಒಬ್ಬರಿಗೆ ವಾಣಿಗಳನ್ನ ತಿಳುವಂಥದ್ದು, ಅನ್ಯ ಭಾಷೆ ಮಾತನಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಇದು ಅನೇಕರಿಗೆ ದೇವರು ಯೋಗ್ಯಕರವಾದ ವರವನ್ನು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸಿಕೊಳ್ಳೋಣ. ದೇವರ ಮಹಿಮೆಗಾಗಿ ನಾವು ಜೀವಿಸೋಣ. ಆಮೇಲೆ ವಾಗ್ದಾನ ಮೂಲಕ ದೇವರು ನಮ್ಮೆಲ್ಲರನ್ನ ಆಶ್ವಸಿಸಿ ಇನ್ನ ಮಹಿಮೆಯ ಕಾರ್ಯದ ಮೂಲಕ ಇನ್ನೂ ಜೀವನಕರವಾಗಿ ನಮ್ಮನ್ನು ಬಲಪಡಿಸಿ, ತನ್ನ ಕೃಪಾ ವರದಿಂದ ನಮ್ಮನ್ನು ಇನ್ನೂ ಹೇರಳವಾಗಿ ತುಂಬಿಸಿ ನಮ್ಮನ್ನು ಬಲಪಡಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ. ಪರಿಶುದ್ಧರು ಉನ್ನತರಾದಂಥ ದೇವರೇ ಸ್ತೋತ್ರ. ಅಪ್ಪ, ದಿನವನ್ನು ಒದಗಿಸಿಕೊಡ್ತಿರುವುದು, ನಾವು ಬದುಕುಳಿರುವುದು ಕೇವಲ ನಿನ್ನ ಕೃಪೆಯಿಂದಲೇ, ನಿನ್ನ ಕರುಣೆಯಿಂದಲೇ. ಅಪ್ಪ, ನಿನ್ನ ಕೃಪಾವರಗಳು ನಿಂತು ಹೋಗುವೆಂಬುದಾಗಿ ಹೇಳಿದ್ಯಾ. ನಮ್ಮಲ್ಲಿದ್ದ ಕೃಪಾವರವನ್ನು ನಿನಗಾಗಿ ಉಪಯೋಗಿಸ್ಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡಿ. ಇವಾಗ ಮೂಲಕ ನಮ್ಮೆಲ್ಲ ಆಶ್ವಸಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಯೇ, ಆಮೇನ್. ಪ್ರೈಸ್